ಕ್ರಿಸ್ತನಲ್ಲಿ ಪ್ರಿಯ ದೇವಜನರೇ, ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರೂ ಕೂಡ ಹೃದಯಪೂರ್ವಕವಾದ ವಂದನೆಗಳು. ಇದುವರೆಗೂ ಕೂಡ ನಮ್ಮ ಚಾನಲನ್ನು ವೀಕ್ಷಿಸ್ತಾ ನಮಗೆ ಸಹಾಯ ಮಾಡ್ತಿರುವಂಥ, ಎನ್ಕರೇಜ್ ಮಾಡ್ತಿರುವಂಥ ಎಲ್ಲ ದೇವರ ಮಕ್ಕಳಿಗೂ, ಎಲ್ಲ ಸ್ನೇಹಿತರಿಗೂ ಹೃದಯಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಸಮಯದಲ್ಲಿ ನಾವು ಒಂದು ವಾಕ್ಯವನ್ನು ಧ್ಯಾನಿಸೋಣ. ಮತ್ತಾಯನು ಬರೆದ ಸುವಾರ್ತೆ 26:41 ವಚನದಲ್ಲಿ ನೋಡುವಾಗ, ಪ್ರಿಯರೇ, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸೆಂಬುದಾಗಿ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದಾರೆ. ಹೌದು ಪ್ರಿಯರೇ, ದೇವ್ರ ಮಕ್ಕಳು ಅನ್ನುವಾಗ ವಿ ಆರ್ ಸಪ್ರೇಟೆಡ್ ಫ್ರಮ್ ದಿಸ್ ವರ್ಲ್ಡ್. ನಾವು ಈ ಲೋಕದಿಂದ ಬೇರ್ಪಡಿಸಲ್ಪಟ್ಟವರಾಗಿದ್ದೀವಿ. ನಮಗೆ ಅನುದಿನವೂ ಕೂಡ ಶೋಧನೆಗಳು ಎದುರಾಗ್ತಾ ಇರ್ತವೆ. ಸೈತಾನನು ಯಾವಾಗಲೂ ಕೂಡ ದೇವರ ಮಕ್ಕಳಿಗೆ ವಿರೋಧವಾಗಿ, ನಮ್ಮ ಕುಟುಂಬಕ್ಕೆ ವಿರೋಧವಾಗಿ, ನಮ್ಮ ವ್ಯಾಪಾರ, ನಮ್ಮ ಆದಾಯ, ನಮ್ಮ ಕೆಲಸ ಕಾರ್ಯಗಳಿಗೆ ವಿರೋಧವಾಗಿ ಅವನು ನಮ್ಮನ್ನು ಹಾಳು ಮಾಡಬೇಕು ಅಂತೇಳಿ ಯಾವಾಗಲೂ ಕೂಡ ಪ್ರಯತ್ನಿಸುವವನಾಗಿದ್ದಾನೆ. ನಮ್ಮನ್ನು ದೇವರಿಂದ ದೂರ ಮಾಡಬೇಕು, ನಮ್ಮ ಆತ್ಮೀಯ ಜೀವಿತವನ್ನು ಹಾಳು ಮಾಡಬೇಕು ಅಂತೇಳಿ ಯಾವಾಗಲೂ ಕೂಡ ಪ್ರಯತ್ನಿಸ್ತಾ ಇರ್ತಾನೆ. ಯಾಕೆಂದರೆ ನಾವೆಲ್ಲರೂ ಕೂಡ ಪರಲೋಕಕ್ಕೆ ಹೋಗೋದು ಇಷ್ಟವಿಲ್ಲ. ಸೈತಾನ್ಗೆ ದೇವರು ನರಕ ಸೃಷ್ಟಿ ಮಾಡಿದರೆ ಆ ನರಕಕ್ಕೆ ನಮ್ಮನ್ನು ಕೂಡ ಕರ್ಕೊಂಡು ಹೋಗಬೇಕು ಅಂತೇಳಿ ಅವನು ಪ್ರಯತ್ನಿಸ್ತಾ ಇರ್ತಾನೆ. ಆದ್ದರಿಂದ ಪ್ರಿಯರೇ, ದೇವರ ಮಕ್ಕಳು ಶೋಧನೆಗೆ ಒಳಗಾಗಿಂತ ಮುಂಚೆನೆ ನಮ್ಮ ಕುಟುಂಬದಲ್ಲಿ ಸಮಸ್ಯೆಗಳು, ಕಷ್ಟ, ಕಣ್ಣೀರು, ದುಃಖ, ವೇದನೆಗಳು, ನಷ್ಟ, ಕೀಡು, ಅಪಾಯ ಬರೋದಕ್ಕಿಂತ ಮುಂಚೆನೆ ನಾವೇನು ಮಾಡಬೇಕು? ಪ್ರಾರ್ಥನೆ ಮಾಡಬೇಕು. ಯೇಸು ಸ್ವಾಮಿಯವರು ಇನ್ನೂ ಬೆಳಕಾಗೋಕ್ಕಿಂತ ಮುಂಚೆನೆ ಹೋಗಿ ಆತನು ಅಡವಿಯಲ್ಲಿ ಏಕಾಂತವಾಗಿ ದೇವರೊಟ್ಟಿಗೆ ಪ್ರಾರ್ಥನೆ ಮಾಡ್ತಾ ಇದ್ರು. ನೋಡಿ, ಸಾಕ್ಷಾತ್ ದೈವ ಕುಮಾರನೇ, ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ದೈವ ಕುಮಾರನಿಗೆ ಪ್ರಾರ್ಥನೆಯ ಒಂದು ಅವಶ್ಯಕತೆ ಇದೆ. ದೆನ್ ವಾಟ್ ಅಬೌಟ್ ಯು ಆ್ಯಂಡ್ ಮೀ? ಮನುಷ್ಯರಾದ ನಮಗೇನು? ನಾವು ಈ ಲೋಕವನ್ನು ಜಯಿಸಬೇಕಂದ್ರೆ, ಪಾಪವನ್ನು ಜಯಿಸಬೇಕಂದ್ರೆ, ಸೈತಾನನ ಎಲ್ಲ ತಂತ್ರಗಳನ್ನು ನಾವು ಜಯಿಸಬೇಕಂದ್ರೆ ಇನ್ನೂ ಕತ್ತಲೆ ಇರುವಾಗಲೇ, ಬೆಳಗಾಗೋಕ್ಕಿಂತ ಮುಂಚೆನೇ ನಾವು ದೇವರ ಸನ್ನಿಧಾನದಲ್ಲಿ ನಮಗಾಗಿ, ನಮ್ಮ ಕುಟುಂಬಗಳಿಗಾಗಿ, ನಮ್ಮ ಸೇವೆಗಾಗಿ, ನಮ್ಮ ಕೆಲಸ ಕಾರ್ಯಗಳಿಗಾಗಿ, ನಮ್ಮ ವ್ಯಾಪಾರಗಳಿಗಾಗಿ ನಾವು ಪ್ರಾರ್ಥನೆ ಮಾಡುವಾಗ ಯಾವುದೇ ನಷ್ಟ ಉಂಟಾಗದಂತೆ ಸೈತಾನನನ್ನ ಎಲ್ಲ ಕಾರ್ಯಗಳನ್ನು ದೇವರು ನಾಶಪಡಿಸುವರಾಗಿದ್ದಾರೆ. ಪ್ರಿಯ ದೇವಜನರೇ, ಆದ್ದರಿಂದ ಪ್ರಿಯರೇ, ಈ ಲೋಕದಲ್ಲಿ ನಾವು ಯಶಸ್ವಿಯಾಗಿ ಜೀವಿಸಬೇಕಂದ್ರೆ ನಮಗೆ ಪ್ರಾರ್ಥನೆ ತುಂಬ ಅವಶ್ಯಕತೆ ಇದೆ. ಈ ಲೋಕದಲ್ಲಿ ನಾವು ಸಮಾಧಾನಕರವಾಗಿ ಜೀವಿಸಬೇಕಂದ್ರೆ ಕ್ರೈಸ್ತರಾಗಿ ನಮಗೆ ಪ್ರಾರ್ಥನೆ ಬೇಕಾಗಿದೆ. ಪ್ರಾರ್ಥನೆ ಎಲ್ಲ ಸೈತಾನನ ಕಾರ್ಯಗಳನ್ನು ಲಯಪಡಿಸಿ ನಮಗೆ ಸಮಾಧಾನವನ್ನು ಕೊಡುವಂಥದ್ದಾಗಿದೆ. ಆದ್ದರಿಂದ ಪ್ರಾರ್ಥನೆಯನ್ನು ತಪ್ಪದೇ ಮಾಡುವವರಾಗಿರಿ.